ನಮಸ್ಕಾರ ಸ್ನೇಹಿತರೆ. ಹಳೆ ಬಟ್ಟೆ ಹಾಕ್ಕೊಂಡು ಕಾಲೇಜಿಗೆ ಬಂದ ಅಪ್ಪನಿಗೆ ಅವಮಾನ ಆಯಿತು ಅಂತ ಬೈದ ಮಗಳು. ಆಮೇಲೆ ಏನಾಯಿತು ನೋಡಿದ್ರೆ ನೀವೇ ಶಾಕ್ ಆಗ್ತೀರಾ. ವೀಕ್ಷಕರೇ, ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತಾ ಇದ್ದೀನಿ. ಬನ್ನಿ, ಆ ಮಗಳು ತಂದೆ ಮೇಲೆ ಯಾಕಷ್ಟು ಕೋಪ ಮಾಡಿಕೊಂಡ್ಲು ಅಂತ ಹೇಳ್ತೀನಿ. ಒಂದು ಪ್ರಶಾಂತವಾಗಿರೋ ಜಾಗದಲ್ಲಿ ಒಂದು ಫೈಲ್ ಇಟ್ಕೊಂಡು ಆಕೆ ಸುಮತಿಯನ್ನೋಡು ನಡ್ಕೊಂಡು ಹೋಗ್ತಾ ಇರ್ತಾಳೆ. ಯಾಕೆ ಅವಳಿಗೆ ಅಷ್ಟು ಕೋಪ ಬರುತ್ತೆ ಅಂತಂದರೆ, ಅವಳು ಕಾಲೇಜಲ್ಲಿ ನಡೆದಂತಹ ಸೆಂಡ್ ಆಫ್ ಫಂಕ್ಷನ್ನಿಂದ ಆಕೆ ಕೋಪಗೊಂಡಿರ್ತಾಳೆ. ಅವ್ರ ಅಪ್ಪನ ಮೇಲೆ ರೇಗಾಡಿರ್ತಾಳೆ. ಆಕೆ ಅದೇ ಕೋಪದಲ್ಲಿ ಮನೆಗೆ ಬರ್ತಾಳೆ. ಬಂದ ತಕ್ಷಣ ಆಕೆ ತಾಯಿಯಾದಂತಹ ರಾಧಮ್ಮ ಅವ್ರು ಕೇಳ್ತಾರೆ, ಯಾಕೆ ಒಬ್ಬಳೇ ಬರ್ತಾ ಇದೆಯಾ, ಎಲ್ಲಿ ನಿನ್ನ ಜೊತೆ ಬಂದಂಥ ನಿಮ್ಮ ಅಪ್ಪ ಎಲ್ಲಿ ಅಂತ ಕೇಳ್ತಾರೆ. ನಾನು ಒಬ್ಬಳೇ ಬಂದೆ, ಏನಿವಾಗ ಅಂತ ಅವ್ರ ಅಮ್ಮನ ಮೇಲೆ ಕೂಡ ಆಕೆ ರೇಗಾಡ್ತಾಳೆ. ಏನೇ ಯಾವಾಗಲೂ ಮುಖದ ಮೇಲೆ ಇರುತ್ತೆ ಸಿಟ್ಟು ನಿನಗೆ ಅಂತ ಅವ್ರ ತಾಯಿ ಕೂಡ ರೇಗಾಡೋಕ್ಕೆ ಶುರು ಮಾಡಿಬಿಡ್ತಾರೆ. ಹೌದು, ಏನಿವಾಗ ಅಂತ ಹೇಳ್ಬಿಟ್ಟು ಅವ್ರ ಅಮ್ಮನ ಜೊತೆ ಜಗಳ ಆಡ್ಕೊಂಡು ಆಕೆ ರೂಮ್ ಸೇರ್ಕೊಂಡ್ಬಿಡ್ತಾರೆ. ಆಕೆ ಹೋಗಿ ಸ್ವಲ್ಪ ಹೊತ್ತಿಗೆ ಆಕೆಯ ತಂದೆ ರಾಮಸ್ವಾಮಿ ಅವರು ಬಂದು ಜಗ್ಲಿ ಮೇಲೆ ಕೂರ್ತಾರೆ. ಅವ್ರು ಕೂತ ತಕ್ಷಣ ಅಲ್ಲಿದ್ದ ತಾಯಿ ಬಂದು, ಏನ್ರಿ ಏನಾಯಿತು, ಮಗಳಾಕೆ ಇಷ್ಟೊಂದು ಕೋಪದಲ್ಲಿ ಮಾಡ್ಕೊಂಡಿದ್ದಾಳೆ, ಏನಾಯ್ತು ಹೇಳ್ರಿ ಅಂತ ಕೇಳ್ತಾರೆ. ಆಗ ಅವ್ರು ಹೇಳ್ತಾರೆ ಹೆಂಡ್ತಿಗೆ, ಏನಿಲ್ಲ ಕಣೆ, ಅವ್ರ ಕಾಲೇಜಲ್ಲಿ ಸೆಂಡ್ ಆಫ್ ಫಂಕ್ಷನ್ ಇದೆ ಅಂತ ಹೇಳ್ಬಿಟ್ಟು ಕರೆದಿದ್ರಲ್ಲ, ನಾನು ಕೂಡ ಹೋಗಿದ್ದೆ. ಅಲ್ಲಷ್ಟರಲ್ಲಿ ಇರುವಂತಹ ಒಂದಷ್ಟು ಜನ ಸ್ನೇಹಿತರು ನನ್ನನ್ನು ನೋಡಿ, ಏನಪ್ಪ ಇವರು ಇಷ್ಟೊಂದು ಒಳ್ಳೆ ಬಟ್ಟೆ ಹಾಕೊಂಬಂದಿದ್ದಾರೆ, ಇವ್ರನ್ನ ಹೆಂಗೆ ಒಳಗಡೆ ಬಿಟ್ಟರು ಅಂತ ಸ್ವಲ್ಪ ಬೇಜಾರಾಗೋ ಥರ ಮಾತಾಡಿದರು, ಕಿಂಡಲ್ ಆಗೋ ಥರ ಮಾತಾಡಿದರು. ಆ ವಿಷಯವಾಗಿ ಅವಳು ಬೇಜಾರಾಗಿದ್ದಾಳೆ. ಅವ್ರಿಗೆ ಬೈದು ಸೀದಾ ಬೇಜಾರಲ್ಲಿ ಮನೆಗೆ ಬಂದುಬಿಟ್ಲು. ಕಣೆ ಹೋಗು, ಫಸ್ಟ್ ನೀನು ಅವಳು ಸಮಾಧಾನ ಮಾಡು, ನಾನು ಹೊಲ್ದ ಹತ್ರ ಹೋಗಿ ಬರ್ತೀನಿ ಅಂತ ಆಕೆ ತಂದೆ ಕೂಡ ಹೋಗ್ತಾರೆ. ಅಲ್ಲಿಂದ ಆಕೆ ತಂದೆ ಹೋದ ತಕ್ಷಣ ಈಕೆ ತಾಯಿ ಏನು ಮಾಡ್ತಾಳೆ, ಅಯ್ಯೋ ಇವ್ರ ಅಪ್ಪ ಮಗಳದ್ದು ಯಾವಾಗಲೂ ಇದ್ದಿದ್ದೆ, ಪ್ರೀತಿಯಿಂದ ಹಿಂಗೆ ಆಡ್ತಾರಷ್ಟೇ, ಆಮೇಲೆ ಅವರೇ ಸರಿ ಹೋಗ್ತಾರೆ ಅಂತ ಆಕೆ ಕೆಲಸ ಆಕೆ ಮಾಡ್ತಾ ಹೋಗ್ತಾರೆ. ಒಂದಷ್ಟು ದಿನ ಆದರೂ ಸುಮತಿಯವರು ಅವ್ರ ತಂದೆ ಜೊತೆ ಮಾತೇ ಆಡಲ್ಲ. ಆಮೇಲೆ ಒಂದಿನ ಆಕೆ ತಾಯಿ, ಹೋಗು ಮಾರ್ಕೆಟ್ಗೆ ಹೋಗಿ ತರಕಾರಿ ತಗೊಂಬ ಅಂತ ಕಳಿಸ್ತಾರೆ. ಈಕೆ ತರಕಾರಿ ತರೋಕ್ಕೆ ಅಂತ ರೋಡಲ್ಲಿ ಹೋಗ್ತಾ ಇರ್ತಾಳೆ. ಈಕೆ ಮುಂದೆ ಸಡನ್ನಾಗಿ ಒಂದು ಕಾರ್ ಬಂದು ನಿಲ್ಲುತ್ತೆ. ಈಕೆ ಗಾಬರಿ ಆಗಿಬಿಡ್ತಾಳೆ, ಏನಪ್ಪ ಇದು ಸಡನ್ನಾಗಿ ಬಂದು ಮುಂದೆನೇ ಗಾಡಿ ನಿಲ್ತಿದೆಯಲ್ಲ ಅಂತ ಶಾಕ್ ಆಗಿಬಿಡ್ತಾಳೆ. ಅಲ್ಲಿಂದ ಇಳಿದಂತಹ ಹಿರಿಯ ನಾಗರಿಕರೊಬ್ಬರು, ಏನಮ್ಮ ನೀನು ರಾಮಸ್ವಾಮಿ ಅವ್ರ ಮಗಳಲ್ವಾ ಅಂತ ಕೇಳ್ತಾರೆ. ಹೌದು, ನೀವ್ಯಾರು ಅಂತ ಕೇಳ್ತಾಳೆ ಆಕೆ ಅವ್ರನ್ನ. ಅವ್ರು ಹೇಳ್ತಾರೆ, ನಿಮ್ಮ ತಂದೆ ಮನೇಲೇ ಇದ್ದಾರೇನಮ್ಮ ಅಂತ ಆಕೆ ಮಾತಾಡ್ಸ್ಕೊಳ್ತಾಳೆ. ಕಾರಲ್ಲಿ ಕೂರಿಸ್ಕೊಂಡು ಸೀದಾ ಮನೆ ಹತ್ರ ಕರ್ಕೊಂಡು ಬರ್ತಾರೆ. ಕಾರ್ ಬಂದು ಮನೆ ಹತ್ರ ನಿಲ್ತಿದ್ದಂಗೆ ಈಕೆ ಡೋರ್ ತಗೊಂಡು ಮನೆ ಒಳಗಡೆ ಓಡಿ ಬರ್ತಾಳೆ. ಅಮ್ಮ ಯಾರೋ ಅಪ್ಪನ ಫ್ರೆಂಡ್ ಅಂತೆ ನೋಡಮ್ಮ ಅಂತ ಹೇಳ್ತಾಳೆ. ಅಲ್ಲಿಗೆ ಬಂದಂಥ ಆಕೆ ತಾಯಿ ನೋಡಿಬಿಟ್ಟು, ಓ ಸಂಪತ್ತಣ್ಣ, ನೀವು ಏನು ಇಷ್ಟು ದಿನ ಆದರೂ ನಮ್ಮ ಮನೆ ಕಡೆ ಅಡ್ರೆಸ್ಸೇ ಇರಲಿಲ್ಲ, ಏನಣ್ಣ ಚೆನ್ನಾಗಿದ್ದೀರಾ ಅಂತ ಎಲ್ಲ ಆಕೆಯ ಗಂಡನ ಸ್ನೇಹಿತರನ್ನು ವಿಚಾರಿಸ್ತಾರೆ. ಹೌದಮ್ಮ ಚೆನ್ನಾಗಿದ್ದೀನಿ, ನೀವೆಲ್ಲರೂ ಹೇಗಿದ್ದೀರಾ ಅಂತ ಹೇಳ್ಬಿಟ್ಟು ಒಳಗಡೆ ಬಂದು ಅವ್ರು ಕೂರ್ತಾರೆ. ಆಕೆ ತಾಯಿ, ನೀವು ಮಾತಾಡ್ತಾ ಇರಿ ಅಣ್ಣ, ನಾನು ಹೋಗಿ ನಿಮಗೆ ಕಾಫಿ ಮಾಡ್ಕೊಂಡು ಬರ್ತೀನಿ ಅಂತ ಒಳಗಡೆ ಹೋಗ್ತಾರೆ. ಅದಾದಮೇಲೆ ಈ ಸಂಪತ್ತಣ್ಣ ಅನ್ನೋರು ಸುಮತಿಯನ್ನು ವಿಚಾರಿಸ್ತಾರೆ. ಏನಮ್ಮ ಸುಮತಿ, ಏನು ಮಾಡ್ತಾಯಿದ್ದೀಯ ಇವಾಗ ಅಂತ. ನಾನು ಡಿಗ್ರಿ ಕಂಪ್ಲೀಟ್ ಆಗಿದೆ, ಮನೇಲೇ ಇದ್ದೀನಿ ಅಂಕಲ್ ಅಂತ ಮಾತಾಡ್ತಾರೆ. ಹಂಗಾಗಿ ನೀವು ಯಾರು ಅಂತ ಗೊತ್ತಾಗಲಿಲ್ಲ ಅಂತ ಆಕೆ ಕೇಳ್ತಾಳೆ ಪ್ರಶ್ನೆ ಮಾಡಿ ಅವರನ್ನು. ನಾನು ಯಾರು ಅಂತ ನಿನಗೆ ಗೊತ್ತಿಲ್ಲದೆ ಇರ್ಬೋದಮ್ಮ, ನೀವು ಯಾರು, ನಿಮ್ಮ ಫ್ಯಾಮಿಲಿ ಏನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು. ಏಕೆಂದರೆ ನಿಮ್ಮಪ್ಪ ನಾನು ಒಂದೇ ತಾಯಿ ಹೊಟ್ಟೆಲಿ ಹುಟ್ಟಿಲ್ಲ ಅಂದರೂ ನಾವಿಬ್ಬರು ಅಣ್ಣ ತಮ್ಮಿ ಥರನೇ ಇದ್ದೀವಿ ಅಂತ ಹೇಳ್ತಾರೆ. ಅಷ್ಟೊತ್ತಿಗೆ ಇವ್ರು ಬಂದು, ಏನಣ್ಣ ವಿಷಯ ಏನು ಅಂತ ಕೇಳ್ತಾರೆ. ನೋಡಮ್ಮ ಇನ್ನೂ ಬರಲೇ ಇಲ್ಲ, ರಾಮಸ್ವಾಮಿ ಬಂದಾಗ ಈ ಬ್ಯಾಗ್ ಕೊಟ್ಬಿಡಮ್ಮ ಅಂತ ಒಂದು ಬ್ಯಾಗ್ನ ಕೊಡ್ತಾರೆ. ಆ ಬ್ಯಾಗಲ್ಲಿ ಏನಿದೆ ಅಂತ ಶಾಕು ತಾಯಿಗೆ. ಏನಣ್ಣ ಇದು, ಏನು ಬ್ಯಾಗು ಅಂತ ಕೇಳ್ತಾರೆ. ಅದಕ್ಕೆ ಅವ್ರು ಹೇಳ್ತಾರೆ, ಫ್ರೆಂಡು ಇದು ಒಂದು 5 ಲಕ್ಷ ದುಡ್ಡಮ್ಮ ಅವನಿಗೆ ಕೊಟ್ಬಿಡಿ ಅಂತ ಹೇಳ್ತಾರೆ. 5 ಲಕ್ಷ ದುಡ್ಡಾ, ಏನಣ್ಣ ಏನಿದು, ಯಾಕೆ 5 ಲಕ್ಷ ಅಂತ ಕೇಳ್ತಾರೆ. ಯಾಕೆ ಅವ್ರು ಕೇಳ್ತಾರೆ, ಯಾಕಮ್ಮ ನಿಮಗೆ ಗೊತ್ತಿಲ್ವ ವಿಷಯ ಅಂತ. ಇಲ್ಲ ಅಣ್ಣ ಏನು ಹೇಳಿ ಅಂತ ಅಂದಾಗ, ಅವನು ತುಂಬ ವರ್ಷಗಳ ಹಿಂದೆ ಬಂದು ನನಗೆ ಅಣ್ಣ ಹೆಣ್ಣು ಪಾಪು ಆಯಿತು, ಹೆಣ್ಣು ಮಗಳಾಯಿತು ನನಗೆ, ಅವಳು ಸ್ವಲ್ಪನೇ ಅವಳಿಗೆ ಅಂತ ಒಂದು ಸ್ವಲ್ಪ ದುಡ್ಡು ಎತ್ತಿಡ್ತಿದ್ದೀನಿ, ಅದನ್ನ ಇಟ್ಕೊಳ್ಳಿ ಅಂತ ಬಂದು ಸ್ವಲ್ಪ ದುಡ್ಡನ್ನೇ ನನ್ನ ಹತ್ರ ಕೂಡಿಡ್ತಿದ್ದ. ಈಗ ಒಂದು ವಾರದಿಂದ ಬಂದುಬಿಟ್ಟು, ಅಣ್ಣ ನನ್ನ ಮಗಳು ಎಜುಕೇಷನ್ ಕಂಪ್ಲೀಟ್ ಆಯಿತು, ಅವಳಿಗೆ ಮದುವೆ ಮಾಡಿ ಒಳ್ಳೆ ಸಂಸಾರಕ್ಕೆ ನಾನು ಅವಳನ್ನ ಸೇರಿಸ್ಬೇಕು, ಅವಳಿಗೆ ಅಂತ ಜವಾಬ್ದಾರಿ ಬರಬೇಕು, ನಾನು ಅವಳನ್ನ ಒಂದು ಸಂಸಾರದ ಹೆಣ್ಣಾಗಿ ನಾನು ಬೇರೆಯವ್ರ ಮನೆಗೆ ಕಳಿಸ್ಕೊಡ್ಬೇಕು, ಹಾಗಾಗಿ ನಂಗೆ ದುಡ್ಡು ಬೇಕಾಗ್ಬೋದು, ನೀವು ಕೊಡ್ತೀರಾ, ಮತ್ತು ನಾನು ದುಡ್ಡನ್ನ ನನಗೆ ಕೂಡಿಟ್ಟಿರೋಷ್ಟು ದುಡ್ಡು ಅಂತ ಬಂದು ಕೇಳೋಗಿದ್ದ, ಅದಕ್ಕೆ ಅವ್ನು ದುಡ್ಡು ಬಂದು ನಿಮಗೆ ಕೊಡ್ತಾಯಿದ್ದೀನಿ, ಅವ್ನು ಬಂದರೆ ಈ ಹಣನ ಕೊಟ್ಬಿಡಿ ಅಂತ ಹೇಳ್ತಾರೆ. ಅಲ್ಲಿದ್ದಂತಹ ತಾಯಿ ಮಗಳನ್ನ ನೋಡಿ ಹೇಳ್ತಾಳೆ, ತಗೋ ನಿನಗೆ ಅಂತ ಕೂಡಿಟ್ಟಿದ್ದಂತಹ ನಿಮ್ಮಪ್ಪ 5 ಲಕ್ಷ ಕೂಡಿಟ್ಟಿದ್ದಾರೆ, ತಗೊಳಮ್ಮ ನಿಮ್ಮಪ್ಪ ನಿನಗೆ ಅಂತ ಕೂಡಿಟ್ಟಿದ್ದ ದುಡ್ಡನ್ನ ಅಂತ ಮಗಳ ಕೈಲಿ ಕೊಡ್ತಾರೆ. ಮಗಳ ಕೈಲಿ ಕೊಟ್ಟ ತಕ್ಷಣವೇ ಆ ಮಗಳು ಹೇಳ್ತಾಳೆ, ಆ ದುಡ್ಡನ್ನ ನೋಡಿ ಮನಸ್ಸಲ್ಲಿ ಹೆಂಗೆ ಅಂತಾಳೆ, ನಮ್ಮಪ್ಪ ಆಗ್ತಿದ್ದಂಥ ಹಳೆ ಬಟ್ಟೆ ನೋಡಿ ನಾನು ನನ್ನ ಘನತೆ ಗೌರವ ಹಾಳಾಗುತ್ತೆ ಅಂತ ಅಂದ್ಕೊಂಡೆ, ಆ ಹಳೆ ಬಟ್ಟೆ ಹಾಕ್ಕೊಂಡೆ ನನ್ನ ಜೀವನನ ಘನತೆನ ಹೆಚ್ಚಿಸ್ಬೇಕು ಅಂತ ಅಂದ್ಕೊಂಡ್ರು ನಮ್ಮಪ್ಪ, ನಾನು ಅದನ್ನು ಮರ್ತೇ ಬಿಟ್ಟೆ ಅಂತ ಯೋಚನೆ ಮಾಡಿ ಮನಸ್ಸೊಳಗೆ ಅಳಕ್ಕೆ ಶುರು ಮಾಡಿಬಿಡ್ತಾಳೆ. ಅಲ್ಲಿದ್ದಂತಹ ಅವರ ಅಪ್ಪರ ಸ್ನೇಹಿತರು ಹೇಳ್ತಾರೆ,
ಏನಮ್ಮ ನಿಮ್ಮಪ್ಪ ಹಳೆ ಬಟ್ಟೆ ಹಾಕಿದ್ದಾನೆ ಅಂತ ಹೇಳ್ಬಿಟ್ಟು ನೀನು ಅವ್ರ ಮೇಲೆ ಕೋಪ ಮಾಡ್ಕೊಂಡೆ ಅಂತೆ. ಪಾಪ ಅವ್ನು ತುಂಬ ಬೇಜಾರಾಗ್ತಿದ್ದ, ಅವ್ನ ಮಗುವಿನಂಥ ಮನಸ್ಸು, ಹೋಗು ಅವನ್ನ ಮಾತಾಡಿಸು ಅಂತ ಹೇಳ್ಬಿಟ್ಟು ಅವ್ರ ಪಾಡಿಗೆ ಅವ್ರು ಹೋಗ್ತಾರೆ. ಈ ಘಟನೆ ನಡೆದು ಸ್ವಲ್ಪ ಹೊತ್ತಾದಮೇಲೆ ರಾಮಸ್ವಾಮಿ ಅವರು ನಡ್ಕೊಂಡು ಬರ್ತಾ ಇರ್ತಾರೆ ರೋಡಲ್ಲಿ. ಈ ಮಗಳು ಆ ಬ್ಯಾಗ್ನ ಅಲ್ಲೇ ಬಿಟ್ಟು ಓಡೋಗಿ ತಂದೆನ ಅಪ್ಕೊಂಡು ಹೇಳ್ತಾಳೆ, ನನ್ನ ತಪ್ಪಾಯ್ತಪ್ಪ, ನನ್ನನ್ನು ಕ್ಷಮಿಸ್ಬಿಡಿ, ನಿಮ್ಮ ಈ ಒಳ್ಳೆ ಮನಸ್ಸನ್ನು ನಾನು ಅರ್ಥ ಮಾಡ್ಕೊಂಡಿಲ್ಲ. ನಿಮ್ಮ ಬಟ್ಟೆ ನೋಡಿ ನಾನು ಈ ಥರ ಬಟ್ಟೆ ಹಾಕೋ ಬಂದ್ರಲ್ಲ ಅಂತ ನನ್ನ ಇಮೇಜ್ ಹಾಳಾಗುತ್ತೆ ಅಂತ ಯೋಚನೆ ಮಾಡಿದೆ. ಈ ಬಟ್ಟೆಯಿಂದ ಇಷ್ಟು ಪ್ರೀತಿ ಇರುತ್ತೆ ಅನ್ನೋದು ನಾನು ಮರೆತುಬಿಟ್ಟೆ ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇನ್ಯಾವತ್ತೂ ನಾನು ಈ ಥರ ತಪ್ಪು ಮಾಡಲ್ಲ. ನೀವು ಹೆಂಗೇ ಇದ್ದರೂ ನನ್ನಪ್ಪ, ನನ್ನ ಇಮೇಜ್ ಹಾಳಾಗಲ್ಲ. ನಿಮ್ಮ ಈ ಬಟ್ಟೆ ಹರಿದೋಗಿರೋ ಪ್ಯಾಂಟು, ಹರಿದೋಗಿರೋ ಶರ್ಟು, ಕೊಳೆಯಾಗಿರೋ ಬಟ್ಟೆಗಳನ್ನ ಹಾಕೊಂಡ್ರೆ ನನ್ನ ಇಮೇಜ್ ಯಾವತ್ತೂ ಹಾಳಾಗಲ್ಲ. ನೀವು ಹೆಂಗಿದ್ರೂ ನೀವು ನಮ್ಮಪ್ಪ, ನಾನು ನಿಮ್ಮ ಮಗಳೇ, ಇದನ್ನು ನಾನು ಎಲ್ಲಿ ಬೇಕಾದರೂ ಹೇಳ್ತೀನಿ ಅಪ್ಪ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ ನಾನು ಮಾಡಿರೋ ತಪ್ಪಿಗೆ ಅಂತ ಕ್ಷಮೆ ಕೇಳ್ತಾಳೆ. ಅಲ್ಲಿದ್ದಂತಹ ಅವ್ರ ಅಪ್ಪ ಹೇಳ್ತಾರೆ, ನಿಂದೇನೂ ತಪ್ಪಿಲ್ಲ ಮಗಳೇ, ನೀನು ಯಾಕೆ ಅಳ್ತೀಯ, ಯಾಕೆ ಯೋಚನೆ ಮಾಡ್ತೀಯಾ ನನ್ನ ತಪ್ಪು ಅಂತ. ಏನಿಲ್ಲ ಮಗಳೇ, ನಡಿ ಒಳಗಡೆ ಅಂತ ಕರ್ಕೊಂಡು ಹೋಗ್ತಾರೆ. ತಂದೆ ಮಗಳ ಬಾಂಧವ್ಯ ಅಂದರೆ ಹಿಂಗೆ ನೋಡಿ, ಎತ್ತು ಕರಳಿಗೆ ಸಂಕಟ ಆದರೆ ಅವ್ರು ತೋರಿಸೋದೇ ಇಲ್ಲ ತಮ್ಮ ಮಕ್ಕಳಿಗೆ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಅಂತ ಕೇಳ್ಕೊತೀನಿ. ನಾನು ನಿಮ್ಮ ಪ್ರೀತಿಯ ಮಂಜುಳಾ. ನೀವಿನ್ನೂ ನಮ್ಮ ಕರ್ನಾಟಕ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಮತ್ತಷ್ಟು ವಿಡಿಯೋಗಳನ್ನ ನಿಮ್ಮ ಕಣ್ಣು ಮುಂದೆ ತರ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.